ತುಂಬ ತುಂಬ ಖುಷಿ ಇದೆ ಸರ್. ಡೆವಿಲ್ ಸಿನಿಮಾಗೆ ಅಂತಾನಲ್ಲ ಪರ್ಫೆಕ್ಟಾಗಿ, ಯಾಕಂದರೆ ನಾನು ಸಿನಿಮಾ ರಂಗದ ಅಭಿಮಾನಿ. ಪ್ರತಿಯೊಂದು ಸಿನಿಮಾ ಬಂದಾಗೂ ಕೂಡ ನೋಡ್ತಾ ಇರ್ತೀನಿ, ಎಂಜಾಯ್ ಮಾಡ್ತೀನಿ. ಆಸ್ ಎ ಎಂಟರ್ಟೈನ್ಮೆಂಟ್ ಆಗಿ ನೋಡ್ತೀನಿ, ಯಾವುದು ನಾನು ಪರ್ಸನಲಿ ತೊಗೊಳಕ್ಕೆ ಹೋಗೋದಿಲ್ಲ. ಇನ್ನೊಂದು ಖುಷಿ ಏನಂದರೆ ಇಷ್ಟೊಂದು ದೊಡ್ಡದಾಗಿ ಸೆಲೆಬ್ರೇಷನ್ ನಡೆಯೋದಕ್ಕೆ ತುಂಬ ದೊಡ್ಡ ಕಾರಣ ಇದೆ. ಬೆಂಗಳೂರಿಗೆ ನಂಬರ್ 2 ಥಿಯೇಟ್ರ್ ಇದು. ಇಲ್ಲಿ ನಡೆಯೋ ಸೆಲೆಬ್ರೇಷನ್ ಇನ್ನೆಲ್ಲೂ ನಡೆಯಲ್ಲ ಮೇನ್ ಥಿಯೇಟ್ರಲ್ಲಿ ಬಿಟ್ಟರೆ. ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಸೊ ಈಗ ಎಲ್ಲ ಡೆಕೋರೇಷನ್ಸ್ ಆಗಿರ್ಬೋದು, ಡಿಜೆ ಆಗಿರ್ಬೋದು, ದೇವ್ರನ್ನು ಕೂಡ ಕೂರಿಸಿದ್ದಾರೆ. ಸೊ ಈ ಒಂದು ದೇವರ ಒಂದು ಸಂಭ್ರಮವನ್ನು ಯಾವ ರೀತಿ ಸಂಭ್ರಮಿಸೋದಕ್ಕೆ ವೇಟ್ ಮಾಡ್ತಿದ್ದೀರಾ? ದೇವರ ಸಂಭ್ರಮ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಒಂದಷ್ಟು ಕಾಂಟ್ರವರ್ಸಿ ಆಗಿದೆಯಲ್ಲ, ದರ್ಶನ್ ಸರ್ ಲೈಫಲ್ಲಿ. ಸೊ ಎಲ್ಲರ ಲೈಫಲ್ಲಿ ಒಂದಷ್ಟು ಕಾಂಟ್ರವರ್ಸಿಗಳು ಆಗ್ತಾ ಇರುತ್ತೆ. ಕ್ಷಮಿಸೋಕ್ಕಾಗೋ ತಪ್ಪು, ಕ್ಷಮಿಸೋಕ್ಕಾಗದಿರೋ ತಪ್ಪು ಅಂತೇಳಿ. ಸೊ ಇವ್ರ ಲೈಫಲ್ಲಿ ಒಂದಷ್ಟು ಕಾಂಟ್ರವರ್ಸಿ ಆಗಿದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡು ಒಳ್ಳೆ ಕಮ್ ಬ್ಯಾಕ್ ಮಾಡಲಿ ಅಂತೇಳಿ ಪ್ರತಿಯೊಬ್ಬರು ಬೇಡ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬ ಆಸ್ ಎ ವುಮೆನ್ ಬೀಯಿಂಗ್ ಯೋಚನೆ ಮಾಡಿರ್ಬೋದು. ಅವ್ರ ಪರ್ಸನಲ್ ಲೈಫಲ್ಲಿ ಏನೋ ಆಗಿದೆ, ಬಟ್ ಅದು ನನ್ನ ಕ್ಲಾರಿಟಿ ಸಿಕ್ಕಿಲ್ಲ. ಮೀಡಿಯಾದವ್ರು ಹೇಳ್ಬೋದು, ಪ್ರತಿಯೊಬ್ರು ಏನೇನೋ ಹೇಳ್ಬೋದು, ಬಟ್ ಆಸ್ ಎ ಪರ್ಸನ್ ನಾವು ಯೋಚನೆ ಮಾಡಿದಾಗ ಡೀಪ್ ಆಗಿ ನಾವು ಹೇಳೋಕ್ಕಾಗಲ್ಲ, ಯಾವುದನ್ನು ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಸೊ ಒಳ್ಳೇದಾಗ್ತಾ ಇದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡು ಎಲ್ಲ ಅಭಿಮಾನಿಗಳು ಅದನ್ನೇ ಪ್ರೇ ಮಾಡ್ತಾ ಇರೋದು. ನಮ್ಮ ಬಾಸು ಚೆನ್ನಾಗಿರಲಿ, ನಮ್ಮ ಸರ್ ಚೆನ್ನಾಗಿರಲಿ, ಒಳ್ಳೆ ಸಿನಿಮಾಗಳನ್ನ ಕೊಡಲಿ, ಅವ್ರನ್ನ ಸ್ಕ್ರೀನ್ ಮೇಲೆ ಪೋಟ್ರಿ ಆಗೋದು ನಾವು ನೋಡ್ಬೇಕಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬ ಸಿನಿಮಾ ರಂಗದ ಅಭಿಮಾನಿಯಾಗಿ ಇಂಥವ್ರಿಗೆ ಪರ್ಟಿಕ್ಯುಲರ್ ಆಗಲ್ಲ. ದರ್ಶನ್ ಸರ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್, ಎಸ್ ಸರ್, ಸುದೀಪ್ ಸರ್, ಗಣೇಶ್ ಸರ್, ಪ್ರಜ್ವಲ್ ದೇವರಾಜು, ರಾಜ್ ಬಿ ಶೆಟ್ಟಿ, ಪ್ರತಿಯೊಬ್ಬರದ್ದು ಬಿಡಲ್ಲ ಸರ್. ಸಿನಿಮಾ ರಂಗದ ಅಭಿಮಾನಿ ಆಗಿ ಕೂಡ ನಾನು ಕೂಡ ವೆಯ್ಟ್ ಮಾಡ್ತೇನೆ. ಡೆವಿಲ್ ಟ್ರೇಲರ್ ನೋಡಿದ್ರೆ ಹಾಗೆ ಮಾರ್ಕ್ ಟ್ರೇಲರ್ ನೋಡಿದ್ರೆ ನಿಮ್ಗೆ ಅನ್ನಿಸ್ತು? ಯಾಕಂದ್ರೆ ನೀವು ಹೇಳ್ತಾ ಇದ್ರ ಯೂಶುವಲಿ ದರ್ಶನ್ ಅವರ ಅಭಿಮಾನಿಗಳೇ ಜಾಸ್ತಿ ಇರೋದು. ನೀವು ತುಂಬಾ ಖುಷಿ ಆಗ್ತಿದೆ ಸಿನಿಮಾ ರಂಗದ ಅಭಿಮಾನಿ ಅಂತ. 100%. ಈ ಒಂದು ತಿಂಗಳಲ್ಲೇನೆ 3 ಸಿನಿಮಾ ರಿಲೀಸ್ ಆಗ್ತದೆ, ಅದು ದೊಡ್ಡ ನಟರ ಸಿನಿಮಾ. ಹಾ ಸರ್. ಸೊ ಎಷ್ಟು ಈಗಲ್ಲಿ ವೆಯ್ಟ್ ಮಾಡ್ತಿದ್ರ ಡೆವಿಲ್ ಆಗೇನೆ ಮಾರ್ಕ್ ಟ್ರೈಲರ್ ಬಗ್ಗೆ? 45 ಡೆವಿಲ್, ಮಾರ್ಕು 45 3 ರಿಲೀಸ್ ಆಗ್ತದೆ. ಡೆವಿಲ್ ಟ್ರೈಲರ್ ಮತ್ತೆ ಮಾರ್ಕ್ ರಿಲೀಸ್ ಆಗಿದೆ. ಎರಡು ಟ್ರೈಲರ್ ಗಳನ್ನ ನೋಡಿದಾಗ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಗ್ತದೆ. ಡೆವಿಲ್ ಟ್ರೇಲರ್ ನೋಡಿದಾಗ ನನಗೇನೋ ಒಂದು ಹೊಸ್ತನ ಕಾಣಿಸ್ತಾ ಇದೆ. ಅದೇನಂತ ಹೇಳಿದ್ರೆ ಕಂಟೆಂಟ್ ವೈಸು ಅವ್ರದ್ದು ಮಿಲನ ಮತ್ತೆ ವಂಶಿ ಸಿನಿಮಾಗಳನ್ನ ಮಾಡಿದ್ದಾರೆ ಅವ್ರು ಡೈರೆಕ್ಟ್ರು. ಆ ಒಂದು ಥಾಟ್ ಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿರ್ಬೋದಲ್ವಾ ತುಂಬ ಕಮ್ ಬ್ಯಾಕ್ ಮಾಡೋದಕ್ಕೆ ಅಂದ್ಬಿಟ್ಟು. ಆ ಡೈರೆಕ್ಟರ್ಗಳು ಕೂಡ ತುಂಬ ವರ್ಷಗಳು ಶ್ರಮ ಪಟ್ಟಿರ್ತಾರೆ, ಹೆಂಗಂದ್ರೆ ಹಂಗೆ ಬಂದು ಹೋಗೋದಿಲ್ಲ. ಮಿಲನ ವಂಶಿ ಒಂಥರ ಕಲ್ಟ್ ಮೂವಿ, ಅದು ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು, ಎಲ್ಲರಿಗೂ ಟಚ್ ಆಗುವಂಥ ಮೂವಿ. ಸೊ ಇದು ಏನೋ ಒಂದು ಹೊಸ್ತನ ಮಾಡಿರ್ತಾರೆ, ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಅದು ಬಂದರೆ ಮಾರ್ಕು, ಸುದೀಪ್ ಸರ್ ಆ್ಯಕ್ಟಿಂಗ್ ಹೇಳಲೇ ಬಿಡಿ ನೀವು. ಆ ಲಾಸ್ಟ್ ಒಂದು ಡೈಲಾಗ್ ಇದೆ, ತುಂಬ ಇಷ್ಟ. ದಮ್ ಹೊಡೆದು ಕಮ್ಮಿ ಮಾಡ್ಬೇಕಲ್ಲೇ. ಅದು ಬಿಟ್ಟರೆ 45 ಅರ್ಜುನ್ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದವರು, ಸಿನಿಮಾ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಒಂದು ಕ್ಯೂರಿಯಾಸಿಟಿ ಇದೆ. ಅರೆ ಮ್ಯೂಸಿಕ್ ಮಾಡ್ತಾ ಇದ್ದವರು ಸಿನಿಮಾ ಮಾಡ್ತಾ ಇದ್ದಾರೆ, ಹೇಗಿರ್ಬೋದು ಅದನ್ನು ನೋಡೋಣ, ಎಲ್ಲಾನು ನೋಡೋಣ ಅನ್ನೋದು ಒಂದು ಮೈಂಡಲ್ಲಿ ರನ್ ಆಗ್ತದೆ. ಫಸ್ಟ್ ಡೇ ಫಸ್ಟ್ ಶೋ ಖಂಡಿತ ಸರ್ ವೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.